ಮಾವ ನಿಮ್ಮ ಎಲ್ಲ ಆಸ್ತಿಯನ್ನು ಬರೆದು ಕೊಟ್ಟರೆ ಎಲ್ಲವೂ ನಿಮ್ಮದೇ. ನಿಮಗೆ ಎಷ್ಟು ಬೇಕೋ ಅಷ್ಟು ಸುಖ ಪಡಬಹುದು. ನಿಧಾನಕ್ಕೆ ಮಾವ, ನಿಮ್ಮ ಮಗನಿಗೆ ಗೊತ್ತಾಗುತ್ತದೆ. ಅವನು ದೊಡ್ಡ ದಡ್ಡ, ಅವನಿಗೇನು ಗೊತ್ತಾಗಲ್ಲ. ನೀನೇನು ಯೋಚನೆ ಮಾಡಬೇಡ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. ಹೊಸ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿರುವವರು ಕಡಿಮೆ. ನಿಮ್ಮ ಬೆಂಬಲವನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಮತ್ತು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ನೀವು ತಿಳಿಸಬೇಕು. ನಿಮ್ಮ ಬೆಂಬಲವೇ ನನಗೆ ಪ್ರೇರಣೆ. ಇವತ್ತಿನ ಕತೆ ರಸದೌತಣವಾಗಿದೆ. ನನ್ನ ಹೆಸರು ಗೀತಾ. ನಾವು ಇರೋದು ಬೆಂಗಳೂರಿನಲ್ಲಿ. ನಮ್ಮ ಮನೆಯವರು ಫ್ಯಾಕ್ಟರಿ ಕೆಲಸಕ್ಕೆ ಹೋಗುತ್ತಾರೆ. ನನಗೆ 2 ಮಕ್ಕಳು. ಬೇಗ ಮದುವೆ ಆಗಿದ್ದರಿಂದ ನನಗಿನ್ನೂ 40 ವರ್ಷ. ನಮ್ಮ ಸ್ವಂತ ಊರು ಬಂದು ಚಿಕ್ಕಬಳ್ಳಾಪುರ. ಅಲ್ಲಿ ನನ್ನ ಗಂಡನ ಅತ್ತೆ ಮಾವ ಇದ್ದಾರೆ. ಅಲ್ಲಿ ಸ್ವಂತ ಮನೆ ಇದೆ ಮತ್ತು 5 ಎಕರೆ ಜಮೀನಿದೆ. ಅತ್ತೆ ಮಾವ ಬೆಂಗಳೂರಿಗೆ ಬನ್ನಿ ಎಂದರೂ ಬರುವುದಿಲ್ಲ. ನನ್ನ ಗಂಡನ ಜೊತೆ 2 ಹೆಣ್ಣು ಮಕ್ಕಳು ಇದ್ದಾರೆ. ಅವರು ಬೆಂಗಳೂರಿನ ಬೇರೆ ಏರಿಯಾದಲ್ಲಿ ವಾಸವಾಗಿದ್ದಾರೆ. ನನ್ನ ನಾದಿನಿಯರು ಚೇಷ್ಟೆ ಬುದ್ಧಿ. ನಮ್ಮ ಅತ್ತೆ ಮಾವನಿಗೆ ಹೇಳಿಕೊಟ್ಟು ನಮ್ಮಲ್ಲಿ ವಿರಸವನ್ನು ಮೂಡಿಸುತ್ತಾರೆ. ನನ್ನ ಗಂಡನಿಗೂ ಇದು ಗೊತ್ತು, ಆದರೂ ಅವರು ಸುಮ್ಮನೆ ಇರುತ್ತಾರೆ. ನಾವು ಹಬ್ಬ ದಿನಗಳಲ್ಲಿ ಮತ್ತು ಮಕ್ಕಳಿಗೆ ರಜಾ ಇದ್ದಾಗ ಊರಿಗೆ ಹೋಗುತ್ತೇವೆ. ಅಲ್ಲಿ ಹೋದರೆ ನಮಗೆ ತುಂಬ ಇಷ್ಟ. ಯಾಕಂದ್ರೆ ಹೊಲ ಇರುತ್ತೆ, ಪ್ರಕೃತಿಯ ಮಧ್ಯೆ ನಾವು ತೇಲಾಡುತ್ತೇವೆ. ಅತ್ತೆ ಮಾವನಿಗೆ ವಯಸ್ಸಾಗಿದೆ, ಆದರೆ ಅವರಿಗೆ ಬೇಕಾದ ಕೆಲಸವನ್ನು ಅವರೇ ಮಾಡಿಕೊಳ್ಳುತ್ತಾರೆ. ನಾವು ಯುಗಾದಿಗೆ ಊರಿಗೆ ಹಬ್ಬವನ್ನು ಆಚರಿಸಿ ಬಂದೆವು. ನಮ್ಮತ್ತೆಗೆ ಹುಷಾರಿಲ್ಲದಂತೆ, ಹಾಗೆ ಬೆಂಗಳೂರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅವರಿಗೆ ಕ್ಯಾನ್ಸರ್ 4ನೇ ಸ್ಟೇಜ್ ಎಂದು ಹೇಳಿದರು. ಟ್ರೀಟ್ಮೆಂಟ್ ಸಾಧ್ಯವಿಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಡಾಕ್ಟರ್ ಹೇಳಿದರು. ನಾವು ನಮ್ಮ ಮನೆಗೆ ಕರೆದುಕೊಂಡು ಬಂದ್ವಿ. ಅವರನ್ನು ಚೆನ್ನಾಗಿ ನೋಡಿಕೊಂಡ್ವಿ. ಆದರೆ ದುರಾದೃಷ್ಟ, ಅವರು 2 ತಿಂಗಳಿಗೆ ತೀರಿ ಹೋದರು. ನಮ್ಮೆಲ್ಲರಿಗೂ ತುಂಬಾ ಬೇಜಾರಾಯಿತು. ಎಲ್ಲರೂ ದುಃಖದಲ್ಲಿದ್ದೆವು. ನಾವು ಅವರ ಕಾರ್ಯ ಎಲ್ಲವನ್ನು ಮುಗಿಸಿ ತಿಥಿಯ ದಿನ ನನ್ನ ನಾದಿನಿಯರು ಆಸ್ತಿಯ ಪಾಲಾಗಬೇಕೆಂದು ಬೇಡಿಕೆ ಇಟ್ಟರು. ನಮಗೆ ಇದು ಇಷ್ಟವಿರಲಿಲ್ಲ. ನಮ್ಮ ಮಾವನೂ ಸಹ ಇನ್ನ ನಾನು ಬದುಕಿದ್ದೇನೆ, ಸತ್ತಿಲ್ಲ ಎಂದು ಗುಡುಗಿದರು. ಅವರು ಬೇಜಾರಾದರು. ಹೆಣ್ಣು ಮಕ್ಕಳಿಗೆ ಬೈದು ಬುದ್ಧಿ ಹೇಳಿದರು. ಆದರೆ ನಾದಿನಿಯರು, ಅತ್ತಿಗೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂದುಕೊಂಡಿದ್ದೀಯಾ? ಇವಾಗ ಅಮ್ಮ ಇಲ್ಲ, ನೀನು ನಮ್ಮ ಮನೆಗೆ ಬಾ ಎಂದು ಒತ್ತಾಯ ಮಾಡಿದರು. ಆದರೆ ಮಾವ, ಇಲ್ಲ, ನಾನು ಹೆಣ್ಣು ಮಕ್ಕಳ ಮನೆಗೆ ಬರುವುದಿಲ್ಲ. ನೀವೇ ಬೇಕೆಂದಾಗ ಇಲ್ಲಿಗೆ ಬಂದು ನನ್ನನ್ನು ನೋಡಿಕೊಂಡು ಹೋಗಿ. ಈ ಪರಿಸ್ಥಿತಿ ಎಲ್ಲವನ್ನು ನೋಡಿ ನಾವು ಮಾವ ಅವರಿಗೆ, ನೀವು ಇಲ್ಲ ಬೆಂಗಳೂರಿನಲ್ಲಿ ಇರಿ, ಊರಿಗೆ ಹೋದರೆ ಒಬ್ಬರೇ ಆಗುತ್ತೀರಾ ಎಂದು ಇರಿಸಿಕೊಂಡೆವು. ಮಾವ ಒಪ್ಪಿದರು. ಮಾವ ಮಕ್ಕಳ ಜೊತೆ ಚೆನ್ನಾಗಿ ಬೆರೆಯುತ್ತಾ ಆಟ ಆಡಿಕೊಂಡು ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡಿಕೊಂಡು ಅವರ ನೋವನ್ನು ಮರೆಯಲು ಪ್ರಯತ್ನಿಸುತ್ತಿದ್ದರು. ಅವರು ಸಮಯ ಸಿಕ್ಕಾಗಲೆಲ್ಲ ಅವರು ಬದುಕಿದ ರೀತಿ, ಅತ್ತೆಯ ಬಗ್ಗೆ ಹೇಳುತ್ತಿದ್ದರು. ಒಂದು ದಿನ ಮಧ್ಯಾಹ್ನ ಮಾವ, ನೋಡಮ್ಮ, ನೀವು ಬೆಂಗಳೂರಿನಲ್ಲಿ ಇದ್ದೀರಾ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ವಿದ್ಯಾಭ್ಯಾಸ ನೋಡಿಕೊಳ್ಳಬೇಕು, ಎಷ್ಟು ಖರ್ಚು ಇದೆ ನಿಮಗೆ, ಕಷ್ಟ ಆಗುತ್ತಿಲ್ಲವಾ ಎಂದರು. ಹೌದು ಮಾವ, ತುಂಬಾ ಖರ್ಚು ಇದೆ, ಹೇಗೋ ನಿಭಾಯಿಸುತ್ತಿದ್ದೇವೆ. ದೇವರು ದಯಪಾಲಿಸಿದರೆ ನಮಗೂ ಒಂದು ಮನೆ ಕಟ್ಟಬೇಕೆಂದು ಆಸೆ ಇಲ್ಲಿ. ದೇವರು ಒಳ್ಳೇದು ಮಾಡುತ್ತಾನಮ್ಮ, ಸ್ವಲ್ಪ ಕಾಯಬೇಕು ಅಷ್ಟೆ. ದೇವರು ಅಲ್ಲ ಮಾವ, ನೀವು ಮನಸ್ಸು ಮಾಡಿದರೆ ನಮ್ಮ ಕಷ್ಟ ತೀರುತ್ತೆ. ಆಸ್ತಿಯಲ್ಲಿ 3/4 ಭಾಗ ನಮಗೆ ನೀಡಿದರೂ ಸಹ ನಮ್ಮ ಕಷ್ಟ ತೀರುತ್ತೆ. ಹೆಣ್ಣು ಮಕ್ಕಳಿದ್ದಾರಮ್ಮ, ಅದು ಹೇಗೆ ಸಾಧ್ಯ? ನಾನು ಯೋಚನೆ ಮಾಡಿ ಹೇಳುತ್ತೇನೆ. ಮಾವ ಗಾಢ ಯೋಚನೆಯಲ್ಲಿ ಇದ್ದರು. ಇದಾದ ಮೇಲೆ ಅವರು ಏನು ಮಾತನಾಡಲಿಲ್ಲ. ಆದರೆ ಅವರು ನನ್ನನ್ನು ತುಂಬಾ ಗಮನಿಸುತ್ತಿದ್ದರು. ನನ್ನ ಗಂಡ ದಿನದ ಖರ್ಚು ನಿಭಾಯಿಸೋಕೆ ತುಂಬಾ ಕಷ್ಟಪಡುತ್ತಿದ್ದರು. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದೆ. ಹೇಗಾದರೂ ಮಾಡಿ ಮಾವನನ್ನು ಒಲಿಸಿಕೊಳ್ಳಬೇಕು. ಸಂಪೂರ್ಣ ಆಸ್ತಿಯನ್ನು ನಾವೇ ಪಡೆಯಬೇಕೆಂದು. ನಾವು ಬೇಕೆಂತಲೇ ಮಾವನನ್ನು ಅತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದೆ. ಮಾವನಿಗೆ ನಾವೆಂದರೆ ಇಷ್ಟ.
ಆದರೂ ಹೆಣ್ಣು ಮಕ್ಕಳ ಮೇಲೆ ಅತಿಯಾದ ಪ್ರೀತಿ. ಇಷ್ಟು ಸಾಲುವುದಿಲ್ಲ, ಇನ್ನು ಹೆಚ್ಚಿಗೆ ನಾನು ಮಾಡಬೇಕೆಂದು ನಿರ್ಧಾರ ಮಾಡಿದೆ. ನನ್ನ ಗಂಡ ಇಲ್ಲದಾಗ ಬೇಕೆಂತಲೇ ಅವರ ಮುಂದೆ ನನ್ನ ಸೆರಗನ್ನು ಜಾರಿಸುತ್ತಿದ್ದೆ. ಅವರಿಗೆ ಕಾಫಿ ಟೀ ಕೊಡುವಾಗ ಅವರ ಕೈಯನ್ನು ಮುಟ್ಟುತ್ತಿದ್ದೆ. ಮಾವ ಒಂದೆರಡು ಬಾರಿ ಸುಮ್ಮನೆ ಇದ್ದರು. ಇದಾದ ಮೇಲೆ ಅವರಿಗೂ ಆಸೆ ಹೆಚ್ಚಾಯಿತು. ಒಂದು ಬಾರಿ ನಾನು ಸ್ನಾನಕ್ಕೆ ಹೋದಾಗ ಟವಲ್ ಮರೆತಿದ್ದೆ. ಮಾವ ಸ್ವಲ್ಪ ಟವಲ್ ತಂದು ಕೊಡುತ್ತೀರಾ? ಆಯ್ತು ಇರಮ್ಮ. ಬೇಕೆಂತಲೇ ಅವರು ಟವಲ್ ತಂದು ಕೊಡುವಾಗ ಡೋರನ್ನು ಸ್ವಲ್ಪ ಸರಿಸಿ ಅವರಿಗೆ ವಿಶ್ವರೂಪ ತೋರಿಸಿದೆ. ಅವರು ಅವಕ್ಕಾಗಿ ನಿಂತರು. ಟವಲ್ನನ್ನು ನೀಡಿದರು. ನಾನು ಟವಲ್ ಸುತ್ತಿಕೊಂಡು ಆಚೆ ಬಂದು ಸೀರೆಯನ್ನು ಧರಿಸಿ ಅಡುಗೆ ಮನೆಗೆ ಹೋದೆ. ಅವತ್ತು ಮಧ್ಯಾಹ್ನ ಊಟದ ಸಮಯದಲ್ಲಿ ಮಾವ ಅವರಿಗೆ ಊಟ ಹೇಗಿದೆ ಅಂದೆ. ಅವರು ಅಲ್ಲಿಯವರೆಗೂ ಏನನ್ನೂ ಮಾತನಾಡಿರಲಿಲ್ಲ. ಊಟ ತುಂಬಾ ಚೆನ್ನಾಗಿದೆ, ಇವತ್ತು ಇನ್ನೊಂದೂ ತುಂಬಾ ಚೆನ್ನಾಗಿತ್ತು, ಇದರ ರುಚಿ ನೋಡಿದೆ, ಅದರ ರುಚಿಯು ಬೇಕು ನನಗೆ. ನಾನು ನಾಚಿ ಸುಮ್ಮನಾದೆ. ಇದಾದ ಮೇಲೆ ಮಾವ ಪದೇ ಪದೇ ನನ್ನ ಹಿಂದೆ ಬರುತ್ತಿದ್ದರು. ಸಂಜೆ ಗಂಡ ಬೇಗ ಬಂದ. ನಾವು ಸುಮ್ಮನಾದೆವು, ಆದರೆ ಅವಕಾಶಕ್ಕಾಗಿ ಕಾಯುತ್ತಿದ್ದೆವು. ಮರುದಿನ ಮಾವ ಉತ್ಸಾಹವನ್ನು ತಡೆಯಲಾರದೆ, ಗೀತಾ, ಇವತ್ತು ನಾನೇ ನಿನಗೆ ಟವಲ್ ಕೊಡುತ್ತೇನೆ ಎಂದರು. ನಾನು ನಾಚಿ ಆಯ್ತು ಮಾವ ಎಂದೆ. ಸ್ನಾನ ಆದ ಮೇಲೆ ಮಾವ ಅವರಿಗೆ ಕೂಗಿದೆ. ಮಾವ ಟವಲ್ ತೆಗೆದುಕೊಂಡು ಬಂದು ಡೋರನ್ನು ಫುಲ್ ಓಪನ್ ಮಾಡಿ ಅವರೇ ನನಗೆ ಟವಲ್ ಅನ್ನು ಒದ್ದಿಸಿದರು. ನಾನು ರೂಮಿಗೆ ಬಂದೆ. ನೀವು ಆಚೆ ಹೋಗಿ ನಾನು ಸೀರೆಯನ್ನು ಹಾಕಿಕೊಳ್ಳಬೇಕು. ನೀನು ನನ್ನ ಮುಂದೆನೆ ಹಾಕಿಕೊ, ಹೇಗಿದ್ದರೂ ಬಿಚ್ಚಿದ್ದನ್ನು ತೆಗೆಯಲೇಬೇಕಲ್ವಾ? ಅಂದರೆ ಏನು ಮಾವ? ನಿನಗೆ ಎಲ್ಲ ಗೊತ್ತಿದೆ. ನಾನು ನಿಮ್ಮ ಅತ್ತೆಯನ್ನು ತುಂಬಾ ಮಿಸ್ ಮಾಡುತ್ತೇನೆ. ಅವರ ಜಾಗವನ್ನು ನೀನು ತುಂಬುತ್ತೀಯಾ? ಅದಕ್ಕೇನಂತೆ ಮಾವ, ನೀವು ಹೇಳುವ ಮಾತನ್ನು ನಾನು ಎಂದಿಗೂ ಮೀರುವುದಿಲ್ಲ. ಆದರೆ ನನ್ನದೊಂದು ಇಚ್ಛೆ ಇದೆ. ನನ್ನ ಗಂಡನ ಕಷ್ಟ ತೀರಬೇಕು. ನಿಮ್ಮ ಎಲ್ಲ ಆಸ್ತಿ ನಮಗೆ ಬರೆದು ಕೊಡಬೇಕು. ಅದಕ್ಕೇನು, ಎಲ್ಲ ನನ್ನ ಮಗನಿಗೆ ಅಲ್ವಾ ಕೊಡುತ್ತಿರುವುದು? ನೀನು ಹೇಳಿದ ದಿನ ಎಲ್ಲವನ್ನು ಬರೆದು ಕೊಡುತ್ತೇವೆ. ಆದರೆ ನಾನು ಇರೋವರೆಗೂ ನೀನು ನನ್ನ ಹೆಂಡತಿಯ ಸ್ಥಾನವನ್ನು ತುಂಬಬೇಕು. ಆಯ್ತು ಮಾವ, ಇದರಿಂದ ಇಬ್ಬರಿಗೂ ಲಾಭವಿದೆ. ಮತ್ತೆ ತಡ ಯಾಕೆ? ಇವತ್ತು ಊಟ ಮತ್ತು ನಿನ್ನ ರುಚಿಯನ್ನು ನೋಡುತ್ತೇನೆ. ಇವತ್ತು ನನಗೆ ಹಬ್ಬದ ಊಟ. ನನಗೂ ಅಷ್ಟೇ, ಒಂದೇ ಊಟ ಮಾಡಿ ಬೇಜಾರಾಗಿತ್ತು. ನಾನು ನಿನಗೆ ಇಂದು ಹಬ್ಬದ ಊಟ ಬಡಿಸುತ್ತೇನೆ. ನಾನು ಕಾಯ್ತಾ ಇದ್ದೀನಿ. ಅರ್ಧ ಗಂಟೆ ಹಬ್ಬದ ಊಟವನ್ನು ಬಡಿಸಿದರು. ತುಂಬಾ ಹೊಟ್ಟೆ ತುಂಬಿತು. ಇನ್ನೇನು ಒಳಗೆ ಹೋಗೋಕೆ ಸಾಧ್ಯವಿರಲಿಲ್ಲ. ಇಬ್ಬರಿಗೂ ಊಟ ಮಾಡಿ ತುಂಬಾ ಸುಸ್ತಾಯಿತು. ಒಂದು ಅರ್ಧ ಗಂಟೆ ಮಲಗಿ ಆಮೇಲೆ ಇಬ್ಬರು ಎದ್ದು ಊಟ ಮುಗಿಸಿದೆವು. ನನಗೆ ದಿನ ಈ ತರ ಹಬ್ಬದ ಊಟ ಬೇಕು. ಎಲ್ಲವೂ ನಿಮ್ಮದೇ, ನಿಮಗೆ ಬೇಕೆಂದಾಗಲೆಲ್ಲ ನೀವು ಮಾಡಬಹುದು. ಇದಾದ ಒಂದು ವಾರಕ್ಕೆ ಮಾವ ಅವರ ಆಸ್ತಿಯನ್ನು ನಮಗೆ ಬರೆದುಕೊಟ್ಟರು. ನನ್ನ ಗಂಡನ ಕಷ್ಟ ತೀರಿತು. ನಾವು ಇದರಿಂದ ಒಂದು ಸೈಟ್ ತೆಗೆದುಕೊಂಡೆವು. ರಾತ್ರಿ ನನ್ನ ಗಂಡನಿಗೆ ಊಟ ಬಡಿಸಿದರೆ ಮಧ್ಯಾಹ್ನ ಮಾವನಿಗೆ ಬಡಿಸುತ್ತಿದ್ದೆ. ಎಲ್ಲರೂ ಖುಷಿಯಾಗಿದ್ದೆವು. ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ನನಗೆ ಇಬ್ಬರ ಊಟ ತುಂಬಾ ರುಚಿಯಾಗಿತ್ತು. ಈ ಕತೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋನ ಹೈಪ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.